ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ಬನ್ನಿ ಇವತ್ತು ಮಸಾಲ ಪಡ್ಡು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಇವಾಗ ನಾನು ಆಲ್ರೆಡಿ 3 ಕಪ್ ಅಕ್ಕಿ, 1 ಕಪ್ ಉದ್ದಿನಬೇಳೆ, 1/4 ಕಪ್ಪು ಕಡಲೆಬೇಳೆ, ಸ್ವಲ್ಪ ಮೆಂತ್ಯ ಹಾಕಿ ನೆನೆಸ್ಕೊಂಡಿದ್ದೀನಿ 4 ರಿಂದ 5 ತಾಸು. ಇವಾಗ ಅದನ್ನು ಚೆನ್ನಾಗಿ ರುಬ್ಬಿ ತೊಗೊತೀನಿ. ಮೆಜರ್ಮೆಂಟ್ ನಾನು ಹೇಳಿದ್ದೀನಲ್ಲ ಅಷ್ಟಾದರೆ ಓಕೆ, ಚೆನ್ನಾಗಿ ಬರ್ತವೆ. ಪಡ್ಡು ಅಂತೂ ಸೂಪರಾಗಿರ್ತವೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಇಲ್ಲಿವರೆಗೂ ಯಾರೆಲ್ಲ ಈ ವಿಡಿಯೋನ ನೋಡ್ತಿದ್ದೀರಾ ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇವಾಗ ನಾನು ಅದಕ್ಕೆ ಸ್ವಲ್ಪ ಉಳಿದಿರೋ ಅನ್ನವನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಅನ್ನದ ಬದಲು ಮಂಡಕ್ಕಿ ಅಥವಾ ಅವಲಕ್ಕಿ ಏನಾದರೂ ಹಾಕ್ಕೋಬೋದು. ಅಂದರೆ ಪಡ್ಡು ಮೃದುವಾಗಿ ಬರ್ತವೆ. ಈ ಥರ ಫೈನ್ ಪೇಸ್ಟ್ ಮಾಡಿ ತೊಗೊರಿ. ಪ್ರತಿಯೊಂದು ಇದೇ ರೀತಿ ಮಾಡಿ ಮಿಕ್ಸಿ ಮಾಡಿದ ನಂತರ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ, ಎಲ್ಲವೂ ಕೂಡ ಮೇಲೆ ಕೆಳಗೆ ಇರೋದೆಲ್ಲ ಹೊಂದ್ಕೊಂಡ ನಂತರ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ. ಇದಕ್ಕೆ ಉಪ್ಪು ಏನೂ ಹಾಕಲ್ಲ, ನಾನು ಇವಾಗಲೇ ಮುಚ್ಚಿಟ್ಬಿಡ್ತೀನಿ. ಬೆಳಿಗ್ಗೆ ಎದ್ದ ನಂತರ ಇದಕ್ಕೆ ನಾನು ಬೇಕಾಗಿರೋಂತಹ ಸಾಮಗ್ರಿಗಳನ್ನು ಹಾಕೋಣ ಫ್ರೆಂಡ್ಸ್. ನೋಡಿ, ಇವಾಗ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಇಡ್ತೀನಿ. ಇವಾಗ ನೋಡಿರಿ, ಬೆಳಗ್ಗೆ ನೋಡಿದ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಲ್ವಾ? ತುಂಬ ಚೆನ್ನಾಗಿ ಉಬ್ಬಿ ಬಂದಿದೆ. ನಾನೇನು ಸೋಡಾ ಬಳಸಿಲ್ಲ, ಏನು ಬಳಸಿಲ್ಲ. ಇದು ಚಳಿಗಾಲ ಆದರೂ ಕೂಡ ನೋಡಿರಿ ಎಷ್ಟು ಚೆನ್ನಾಗಿ ಉಬ್ಬಿದೆ ಅಂತ. ಮೆಜರ್ಮೆಂಟ್ ಚೆನ್ನಾಗಿದ್ದರೆ ಬೇಗ ಉಬ್ಬಿ ಬರುತ್ತೆ ಫ್ರೆಂಡ್ಸ್. ಆದರೆ ಇನ್ನೊಂದು ಏನಪ್ಪ ಅಂದರೆ ಅದರಲ್ಲಿ ಗಾಳಿ ಆಡದೇ ಇರೋ ರೀತಿ ನೀವು ಮುಚ್ಚಿಡಬೇಕು ಅಷ್ಟೇ. ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿ ಸ್ವಲ್ಪ ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಸಕ್ಕರೆ ಟೇಸ್ಟು ಕಲರು ಎರಡೂ ಕೂಡ ಚೆನ್ನಾಗಿ ಕೊಡುತ್ತೆ. ಸೊ ಹಾಗಾಗಿ ಮಿಕ್ಸ್ ಆದ ನಂತರ ನಾನು ಸಕ್ಕರೆಯನ್ನು ಹಾಕಿ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ತೊಗೊತಾ ಇದ್ದೀನಿ. ನೀವು ಸಕ್ಕರೆ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು, ಬಟ್ ಕಲರು ಟೇಸ್ಟ್ ಮಾತ್ರ ಚೆನ್ನಾಗಿ ಬರುತ್ತೆ. ಹಾಗಾಗಿ ನೀವು ಕೂಡ ಬಳಸಿ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಇವಾಗ ನೋಡಿರಿ, ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನಾನು ಇದಕ್ಕೆ ಮಸಾಲೆ ಪಡ್ಡು ಮಾಡೋದಕ್ಕೆ ಏನು ಬೇಕು ಅಂತ ಸ್ವಲ್ಪ ಅರ್ಧ ಹಿಟ್ಟನ್ನು ತೆಗೆದಿಟ್ಕೊಂಡಿದ್ದೀನಿ. ಯಾಕಂದರೆ ನನ್ನ ಮಗ ಈರುಳ್ಳಿ ಹಾಕಿರೋದೆಲ್ಲ ತಿನ್ನಲ್ಲ. ಇವಾಗ ನಾನು ಇದಕ್ಕೆ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಂತಹ ಈರುಳ್ಳಿ ಮತ್ತು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಂತಹ ಕ್ಯಾಬೇಜ್ ಅಥವಾ ಎಲೆಕೋಸನ್ನು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಮೆಣಸಿನ್ಕಾಯಿ ಕಟ್ ಮಾಡಿ ಹಾಕ್ಕೊರಿ. ಮೆಣಸಿನ್ಕಾಯಿ ಖಾರ ಇದ್ದರೆ ಸ್ವಲ್ಪ ಹಾಕ್ಕೊಳ್ಳಿ, ಖಾರ ಇಲ್ಲ ಅಂದರೆ ಪರವಾಗಿಲ್ಲ ಹಾಕ್ಕೊಳ್ಳಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ತೊಗೊರಿ. ನಾರ್ಮಲ್ ಪಡ್ಡು ಮಾಡೋದಕ್ಕೂ ಈ ಥರ ಪಡ್ಡು ಮಾಡೋದಕ್ಕೂ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಇದನ್ನು ಮಾಡೋದ್ರಿಂದ ಡಯಟಲ್ಲಿ ಇರುವವರು ಕೂಡ ಇನ್ನೂ 1-2 ಎಕ್ಸ್ಟ್ರಾ ತಿನ್ಬೋದು. ಯಾಕಂದರೆ ಬರೀ ಪಡ್ಡನ್ನು ತಿನ್ನೋದ್ರಿಂದ ಅದರಲ್ಲಿ ಕಾರ್ಬೋಹೈಡ್ರೇಟ್ ಜಾಸ್ತಿ ನಮ್ಮ ದೇಹಕ್ಕೆ ಸೇರುತ್ತೆ. ಸೊ ಹಾಗಾಗಿ ಈ ಥರ ನಾವು ನಿಮ್ಮ ಮನೆಯಲ್ಲಿ ಯಾವೆಲ್ಲ ತರಕಾರಿಗಳು ಇರ್ತಾವಲ್ಲ ಅವನ್ನೆಲ್ಲ ಚೆನ್ನಾಗಿ ಚಿಕ್ಕದಾಗಿ ಹೆಚ್ಕೊಳ್ಳಿ ಅಥವಾ ತುರಿದ್ಬಿಟ್ಟು ಹಾಕೊಂಡ್ರೆ ಚೆನ್ನಾಗಿರುತ್ತೆ. ಆವಾಗ ನಮಗೆ ತರಕಾರಿನೂ ಕೂಡ ಪಡ್ಡಿನ ಜೊತೆಗೆ ಸೇರೋದ್ರಿಂದ ನಾವು 4 ಪಡ್ಡು ತಿನ್ನೋರು 8 ಪಡ್ಡು ತಿನ್ಬೋದು, 2 ಪಡ್ಡು ತಿನ್ನೋರು 4 ಪಡ್ಡು ತಿಂದರೆ ಯಾವುದೇ ರೀತಿ ಹೆವಿ ಅನಿಸಲ್ಲ. ಅವ್ರಿಗೆ ಡಯಟಲ್ಲಿ ಚೆನ್ನಾಗಿ ಮೇಂಟೈನ್ ಮಾಡ್ಬೋದು. ಸೊ ಹಾಗಾಗಿ ನೀವು ಕೂಡ ಇದೇ ರೀತಿ ಮಸಾಲ ಪಡ್ಡನ್ನು ರೆಡಿ ಮಾಡಿ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ಫ್ರೆಂಡ್ಸ್. ನೋಡಿ, ಇವಾಗ ನಾನು ಗ್ಯಾಸ್ ಮೇಲೆ ತವ ಇಟ್ಕೊಂಡು ಪಡ್ಡು ಮಣಿ ಬಿಸಿ ಆದ ನಂತರ ಅದಕ್ಕೆ ಎಣ್ಣೆ ಹಚ್ಚಿದ ನಂತರ ನಾವು ಪಡ್ಡು ಪ್ಯಾಟ್ರನ್ ಹಾಕಿ ಸ್ವಲ್ಪ ಹೊತ್ತು ಬಿಟ್ಟ ನಂತರ ಅದನ್ನು ಹೊಳಿಸಿ ಹಾಕ್ತಾಯಿದ್ದೀನಿ. ನೋಡಿರಿ, ಕಲರು ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ? ಕಲರು ಚೆನ್ನಾಗಿ ಬಂದಿದೆ, ಟೇಸ್ಟು ಕೂಡ ಆಸಮಾಗಿರುತ್ತೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡೋದನ್ನು ಮರಿಬೇಡಿ. ಪ್ರತಿದಿನ ಒಂದೇ ರೀತಿ ಪಡ್ಡು ತಿಂದು ಬೇಜಾರಾದರೆ ಈ ಥರ ಡಿಫ್ರೆಂಟಾಗಿ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿರ್ತಕ್ಕಂತಹ ಪಡ್ಡು ರೆಡಿ ಆಯಿತು. ನಾನು ಈ ಒಂದು ಬ್ಯಾಚ್ ಮುಗೀತು, ಇನ್ನೊಂದು ಬ್ಯಾಚ್ ಹಾಕಿ ತೊಗೋತೀನಿ. ಸೇಮ್ ಪ್ರೊಸೀಜರ್. ಮತ್ತು ಸ್ವಲ್ಪ ಎಣ್ಣೆ ಗಾರ್ನಿಷ್ ಮಾಡ್ಕೊಂಡು ಅದಕ್ಕೆ ನಾವು ಪಡ್ಡು ಪ್ಯಾಟ್ರನ್ ಅಥವಾ ಹಿಟ್ಟನ್ನು ಪಡ್ಡಿನ ರೆಡಿ ಮಾಡಿದಂಥ ಹಿಟ್ಟನ್ನು ಹಾಕ್ಕೊಂಡು ಸ್ವಲ್ಪ ಹೊತ್ತು ಬೇಯಿಸಿದರೆ ಸಾಕು. ನಮ್ಮದು ಸೂಪರ್ ಟೇಸ್ಟಿಯಾದಂತಹ ಪಡ್ಡು ರೆಡಿ ಆಗುತ್ತೆ. ನೋಡಿ, ಮಸಾಲ ಪಡ್ಡು ತುಂಬ ಚೆನ್ನಾಗಿರುತ್ತೆ. ಇದು ನೋಡ್ರಿ, ನಾನು ರೇಷನ್ ಅಕ್ಕಿ ಬಳಸಿ ಮಾಡಿದ್ದೀನಿ. ಹೆಂಗಿದೆ ಅಂತ ಸ್ವಲ್ಪ ಆದರೂ ರೇಷನ್ ಅಕ್ಕಿ ಬಳಸಿದ್ದೀನಿ ಅಂತ ಅನಿಸುತ್ತಾ ಇಲ್ಲ. ಎಷ್ಟು ಮೃದು ಅಂದರೆ ಅಷ್ಟು ಮೃದುವಾಗಿರುತ್ತೆ ಮತ್ತು ಟೇಸ್ಟಿ ಕೂಡ ಇರುತ್ತೆ. ನೀವು ಇದರಲ್ಲಿ ತರಕಾರಿ ಬದಲಾಗಿ ಸೊಪ್ಪುಗಳನ್ನು ಬಳಸ್ಬೋದು. ಮೆಂತ್ಯ ಸೊಪ್ಪು, ಸಬ್ಬಸಿಗೆ ಸೊಪ್ಪು, ಪ್ರತಿಯೊಂದು ಸೊಪ್ಪನ್ನು ಕೂಡ ಬಳಸ್ಕೋಬೋದು ಫ್ರೆಂಡ್ಸ್. ನೋಡಿರಿ, ನಮ್ಮದು 2ನೇ ಬ್ಯಾಚ್ ಕೂಡ ಆಯಿತು. ಎಷ್ಟು ಚೆನ್ನಾಗಿರ್ತಕ್ಕಂತಹ ಪಡ್ಡು ರೆಡಿ ಆಯಿತು. ಇವಾಗ ಚಟ್ನಿಗೆ ಶೇಂಗಾ ಚಟ್ನಿ ಮಾಡ್ತಾಯಿದ್ದೀನಿ. ಸೊ ಹಾಗಾಗಿ ಸ್ವಲ್ಪ ಕೊಬ್ಬರಿ ತುರಿ ಹಾಕ್ಕೊಳ್ತಾ ಇದ್ದೀನಿ. ಕೊಬ್ಬರಿ ತುರಿ ಹಾಕಿದ ನಂತರ ಇದಕ್ಕೆ ನಾನು ಹುರಿದಿಟ್ಕೊಂಡಂತಹ ಶೇಂಗಾನ ಹಾಕ್ತಿದ್ದೀನಿ. ಶೇಂಗಾ ಬೀಜ ಹಾಕ್ತಾಯಿದ್ದೀನಿ. ಇದನ್ನು ನಾನು ಸಿಪ್ಪೆ ತೆಗಿತಾ ಇಲ್ಲ, ನೀವು ಬೇಕಂದರೆ ಸಿಪ್ಪೆ ತೆಗೆದುಬಿಟ್ಟು ಹಾಕ್ಕೊಳ್ಳಿ. ಈ ಶೇಂಗಾ ಬೀಜನ ಹಾಕಿದ ನಂತರ ನಾನು ಇದಕ್ಕೆ ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ತೀನಿ. ಬೆಳ್ಳುಳ್ಳಿಯನ್ನು ಹಾಕ್ಕೊಂಡು ಸ್ವಲ್ಪ ಜೀರಿಗೆ ಮತ್ತು ಸ್ವಲ್ಪ ಉಪ್ಪು
ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಸ್ವಲ್ಪ ಹುಣಸೆಹಣ್ಣು, ನಿಮಗೆ ಟೇಸ್ಟಿಗೆ ಬೇಕು ಅಂದರೆ ಸ್ವಲ್ಪ ಚಿಟಿಕೆಯಷ್ಟು ಬೆಲ್ಲನೂ ಹಾಕ್ಕೋಬೋದು. ನಾನು ಇವಾಗ ಕಡಲೆ ಬೀಜ ಅಂದರೆ ಹುರುಗಡ್ಲೆಯನ್ನು ಹಾಕ್ಕೋತಾ ಇದ್ದೀನಿ, ಪುಟಾಣಿಯನ್ನು ಹಾಕೋರಿ ಚೆನ್ನಾಗಿರುತ್ತೆ. ಸೇಮ್ ಹೋಟೆಲಲ್ಲಿರ್ತಕ್ಕಂತಹ ಚಟ್ನಿ ಟೇಸ್ಟೇ ಬರುತ್ತೆ. ಇವಾಗ ಈ ಎಲ್ಲವನ್ನು ಹಾಕಿ ಸ್ವಲ್ಪ ನೀರು ಹಾಕಿ ನಾವು ನುಣ್ಣಗೆ ಪೇಸ್ಟ್ ಮಾಡ್ಕೊಂಬಂದರೆ ನಮ್ಮದು ಶೇಂಗಾ ಚಟ್ನಿ ಕೂಡ ರೆಡಿ ಆಗುತ್ತೆ. ಇದನ್ನು ಒಗ್ಗರಣೆ ಕೊಟ್ಟರೆ ಸಾಕು. ಒಗ್ಗರಣೆಯನ್ನು ನಾನು ತೋರಿಸ್ತಾ ಇಲ್ಲ ಈ ವಿಡಿಯೋದಲ್ಲಿ. ಒಗ್ಗರಣೆಗೇನಿಲ್ಲ, ಎಣ್ಣೆ ಬಿಸಿ ಮಾಡಿ ಜೀರಿಗೆ, ಸಾಸಿವೆ, ಒಣಮೆಣಸಿನ್ಕಾಯಿ ಹಾಕಿಬಿಟ್ಟು ಒಗ್ಗರಣೆ ಮಾಡಿದರೆ ರೆಡಿ ಆಯಿತು. ನೋಡಿರಿ, ನಮ್ಮದು ಸೂಪರ್ ಟೇಸ್ಟಿಯಾದಂತಹ ಪಡ್ಡು ರೆಡಿ ಆಯಿತು. ನಿಮಗೂ ಕೂಡ ಈ ರೆಸಿಪಿ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮ್ಲಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಯಾರೆಲ್ಲ ಹೊಸದಾಗಿ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಲ್ಲಿವರೆಗೂ ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು.